ಒಂದು ವಿಷ್ಣುವಂತ ಮುಪ್ಪು ಒಂದು ರುದ್ರ ಅನ್ನುವಂತ ಮಾತನ್ನ ಇವರು ಮೂವರು ಬೇರೆ ಎಲ್ಲಿ ಇಲ್ಲ ನಮ್ಮೊಳಗ ಅವತಾರ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಇಂತಹ ಸಾವಿರಾರು ಕಾರ್ಯಕ್ರಮಗಳು ಏನ್ರಿ ನೋಡಿ ಬಹಳ ವಿಶೇಷವಾಗಿರುವಂತದ್ದು. ಮೇಘರಾಜನ ಅರ್ಭಟ ಎಲ್ಲಾ ಕಡೆಗೆ ಈ ಊರಾಗ ನಾದ ಆದ್ರೆ ಬಹಳ ಹೆಚ್ಚಾಗಿದೆ ಮಳೆರಾಯ. ಮಳೆ ಬಂದದ್ದು ಕೇಳಲ್ಲ, ಮಗ ಉಂಡದ್ದು ಕೇಳಲ್ಲ. ಅತಿ ಉಂಡ್ರ ಅವ ದವಾಖಾನೆ ಹೋಗ್ಬೇಕಾಗ್ತದ, ಅತಿ ಮಳೆ ಬಂತಂದ್ರೆ ಎಲ್ಲ ಬೆಳೆ ಸತ್ತನ್ನ ಸಾಯ್ಬೇಕ. ಬಹಳ ತಿಪ್ಪಳದ ಅದಕ್ಕೆ ಅವ್ರ ಪಾದದಲ್ಲಿ ಬೇಡಿಕೊಳ್ಳೋದು ಏನು ಅಂತಂದ್ರೆ ಯಾವುದೇ ಕೂಡ ಗುರುನಾಥ ಲಿಮಿಟ್ ಆಗಿ ಕೊಡೋ ಆಶೀರ್ವಾದವನ್ನ ಮಾಡಿ ಅನ್ನುವಂತ ಮಾತನ್ನು ಹೇಳೋದ್ರ ಮುಖಾಂತರವಾಗಿ ಒಂದು ಸಣ್ಣ ಮಾತು. ವಿಶ್ವಾರಾಧ್ಯ ಮಹಾತ್ಮರು ಇವತ್ತೆಲ್ಲ ನಾವೆಲ್ಲ ಹಿಂಗ ಜೀವನ ಮಾತಾಡಬೇಕಾದ್ರೆ ಒಂದು 4 ಮಾತುಗಳನ್ನು ಸೊಗಸಾಗಿ ಆಡ್ಬೇಕಾದ್ರೆ ಇದು ಗಂಧರ್ವ ವಿದ್ಯೆ ಅಂತ ಕರೀತಾರೆ. ಎಲ್ಲರಿಗೂ ಮಾತಾಡಕ್ ಬರಂಗಿಲ್ಲ. ಅದಕ್ಕೆ ಮಡಿವಾಳಕ್ ಬಂತಾನ ಮಾತು ಕಲಿಯಬೇಕು, ಮಾತಿನ ರೀತಿ ತಿಳಿಯಬೇಕು. ಮಾತು ಕಲಿಯಬೇಕು, ಮಾತಿನ ರೀತಿ ತಿಳಿಯಬೇಕು. ಮಾತು ಬಲ್ಲ ಮಹಾಜ್ಞಾನಿಯೇ ಕೂಡ ಕತ್ತಿ ಹಂಗ ಬೆನ್ನತ್ತಿರಬೇಕು. ಇವ್ರು ಯಾರು ಬೆನ್ನತ್ತಬೇಕಂದ್ರೆ ಬರೀ ರೊಕ್ಕಕ್ಕೆ ಬೆನ್ನತ್ತಬಾರದು, ಬರೇ ಬೆಳ್ಳಿಗೆ ಬೆನ್ನತ್ತಬಾರದು. ಬೆಳ್ಳಿಯನ್ನ ಗಳಿಸೋರು ಬಹಳ ಮಂದಿ, ರೊಕ್ಕವನ್ನ ಗಳಿಸೋರು ಬಹಳ ಮಂದಿ, ಏನ್ರಿ ಭೂಮಿಯನ್ನ ಗಳಿಸೋರು ಬಹಳ ಮಂದಿ ಜಗತ್ತಿನೊಳಗ. ಆದ್ರೆ ವಿಶ್ವಾರಾಧನ ಗಳಿಕೆ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿರುವಂತ ಮಾತಲ್ಲ. ಒಂದು ಸಣ್ಣ ಮಾತು, ವಿಶ್ವಾರಾಧ್ಯರ ಅನಂತ ಲೀಲೆಗಳು. ಬರೇ ಅವ್ರ ಹೆಸರು ಮ್ಯಾಗ ಜೈವರೆ ನಮ್ಗೆ ಎಷ್ಟು ಆನಂದ ಆಗುತ್ತದ, ನಮ್ಗೆಲ್ಲೋ ಅನ್ನ ಸಿಗುತ್ತದ. ದಾರದಾರಿಯೊಳಗ ಸಲಾ ಮಾಡಿತಾರ ಅಂದ್ರೆ ಅವ್ರ ಪಾದದಾಗ ನಾವು ಒಂದು ಸಲಾ ಮಾಡಿತಾರೆ. ಯಾರ ಕಾಣಿ ಕೊಟ್ಟು ನಮಸ್ಕಾರ ಮಾಡ್ತಾರ. ಬಸವರಾಜ ಶಾಸ್ತ್ರಿ ಅಂತಲ್ಲ, ಅವ ಸೇವಾ ಮಾಡ್ತಾರಂತ ಕೊಡ್ತಾರೆ ನೀವು ಅಂದ್ರೆ ಹೇಳುವಂತ ಉದ್ದೇಶ ಏನು ಅಂದ್ರೆ ವಿಶ್ವಾರಾಧ್ಯರು ಅನುಷ್ಠಾನವನ್ನ ಮಾಡಿದರು. ಎಲ್ಲಾ ಕಡೆ ಅನುಷ್ಠಾನವನ್ನ ಜಪವನ್ನ ತಪವನ್ನ ಮಾಡಿದರು. ಸುಮಾರು 12 ವರ್ಷಗಳ ಕಾಲ ಶ್ರೀ ಗುರುವೇ ಸತ್ರಿಯ ಆಗರವ ಸುಜ್ಞಾನ ಸಾಗರವೆನ್ನ ಮತಿಗೆ ಮಂಗಳವಿತ್ತು ರಾಗದೆಂಬೆ ಕೃಪೆಯಾಗು. ಕೋಳೂರು ಬಸವಲಿಂಗಪ್ಪನವರು ತನ್ನ ಗುರುವಿನನ್ನ ಧ್ಯಾನ ಮಾಡಬೇಕಂದ್ರೆ, ಗುರುವಿನನ್ನ ಸಾಕ್ಷಾತ್ಕಾರ ಮಾಡಿಕೊಡ್ಬೇಕಾದ್ರೆ ಒಂಟಿಗಾಲ ಮೇಲೆ ನಿಂತು ಅನುಷ್ಠಾನವನ್ನ ಮಾಡಿದರು ಅಂತ ಹೇಳ್ತಾರೆ. ಒಂದು ಸಣ್ಣ ಮಾತು, ವಿಶ್ವಾರಾಧರ ಅನುಷ್ಠಾನವನ್ನ ಮಾಡಿದರು. ಏನು ನೀರಿಲ್ಲ, ಏನೂ ಇಲ್ಲ. ಬಸಮ್ಮಂತ ಜೋಗರೇ ಅನುಷ್ಠಾನವನ್ನ ಮಾಡ್ಬೇಕಂತ ಮಾಡೀನಿ. ಮಾಡ್ರಿ ಅಂದರು. ನನಗೆ ರಾತ್ರಿ 1 ಗಂಟೆ ಒಳಗ ಆಕಳ ಹಾಡ್ಬೇಕು, ನೀ ತರಬೇಕು. ಯಾರು ಹೇಳಬಾರದು, ನಿನ್ ಜೊತೆಗೆ ಯಾರು ಬರಬಾರದು, ಕೈ ಒಳಗ ಬೆಳಕು ಹಿಡಿಬಾರದು. ಅಪರಾತ್ರಿ ಒಳಗ ರಾತ್ರಿ 1 ಗಂಟೆ ಒಳಗ ನೀ ಏನು ಅಂದ್ರ ಗೋಮಾತೆಗೆ ಹೋಗಿ ಸ್ನಾನವನ್ನ ಮಾಡಿಕೊಂಡು ಹಾಲನ್ನು ಹಿಂಡ್ಕೊಂಡು ಬರ್ಬೇಕು. ಯಾಕಾಗಲ್ಲ? ಗಂಡನ ಮಾತನ್ನು ಎಲ್ಲಾರ್ದಂಗ ಅವ್ರು ಏನು ಹೇಳ್ತಾರೆ ಹೇಳ್ದಂಗ ಕೇಳಿ ಜಗತ್ತಿನೊಳಗೆ ಜಗಜ್ಜನ್ಯ ಅಂತ ಕರೆಸಿಕೊಂಡು ಯಾರಿಂದ ಬಸಮ್ಮ ತಾಯಿ ಜೋಗುರು ಅಂತ ಮಾತು. ವಿಶ್ವಾರಾಧರು 12 ವರ್ಷಗಳ ಕಾಲ ಅನುಷ್ಠಾನವನ್ನ ಮಾಡಿದ್ರು. ಯಾರಿಗಾಗಿ? ಗೌಹಾರ ತೋಪ ಕಟ್ಟಿ ಹಿರೇಮಠ ಸಲುವಾಗಿ. ಏನು ಅವ್ರಿಗಿಂತ ಹೇರು ಬಹಳ ಮಂದಿ ಆಗಿ ಹೋಗ್ಯಾರ. ವೃಷಭಲಿಂಗ ಶಾಸ್ತ್ರಿಗಳು, ಬಸವಲಿಂಗ ಶಾಸ್ತ್ರಿಗಳು, ಬಲವಯ್ಯ ಶಾಸ್ತ್ರಿಗಳು, ಇನ್ನು ಬಹಳ ಮಂದಿ ಗುರು ಪರಂಪರೆ ಬಹಳ ದೊಡ್ಡದದ. ಕಾಶಿಪೀಠಕ್ಕೆ ಸಂಬಂಧಪಟ್ಟಿರುವಂತ ಮಠ ಅದ. ಅವ್ರು ಆ ಮಠ ಬಳಗಲಿ ಅಂತ ಮಾಡಿದ ವಿಚಾರವನ್ನ ಮಾಡಬೇಕು. ತನ್ನ ತಾನು ತಿಳಿದ ಮೇಲೆ ಇನ್ನೇನೇನೋ ವಿಶ್ವಾರಾಧ್ಯರು ಯಾಕೆ ಜಗತ್ತಿಗೆ ವಿಶ್ವ ಅಂತ ಕರೆಸಿಕೊಂಡ್ರು ಅಂದ್ರೆ ತನ್ನ ತಾನು ಮರೆತು ಬಿಟ್ಟಾತ. ತನಗಾಗಿ ಎಲ್ಲ ಅನುಷ್ಠಾನವನ್ನ ಮಾಡಿ ದೊಡ್ಡ ಕಥೆ. ಸಮಯದ ಅಭಾವ. ಪೂಜ್ಯ ಅಪ್ಪಾಜಿಯವ್ರ ಮುಂದೆ ಏನು ಹೇಳಕ್ ಬರಂಗಿಲ್ಲ, ಗುರುಗಳ ಮುಂದ ಏನು ಹೇಳಕ್ ಬರಂಗಿಲ್ಲ. ಆದ್ರೂ ನುಡಿಸೇವೆ ಅದ, ಅವ್ರ ಆಶೀರ್ವಾದ ಅದ. 12 ವರ್ಷ ಅನುಷ್ಠಾನ ಮಾಡಿದ್ರೆ ದೇವಿ ಪ್ರತ್ಯಕ್ಷ ಆದಂತ. ಬಹಳ ಮಂದಿ ನಾವು ದೇವಿ ಪುರಾಣ ಓದ್ತೀವಿ, ದೇವಿ ಪುರಾಣ ಮಾಡ್ತೀವಿ, ದೇವಿ ಉಪಾಸಕರಿದ್ದೀವಿ. ಬರೀ ಅಕ್ಷರ ಓದೋರು. ನಾವು ಏನು ಓದೋರು? ಪುರಾಣದಾಗ ಬರೀ ಅಕ್ಷರ ಓದೋರು. ನಮ್ಮನ್ನ ನಾವು ಬರಂಗಿಲ್ಲ. ನಾಷ್ಟ 10 ನಿಮಿಷ ಲೇಟ್ ಆದ ಸಿಟ್ಟಿಗೆ ಇರ್ತೇವೆ. ಪುರಾಣಕ್ಕೆ ಓದಲ್ಲಿ ಭಕ್ತರ ಮನೆಯಾಗ ಹಿಂಗನ ಸೇವೆ ಮಾಡಿ ಹಿಂಗಂತಾರೆ ದೇವಿ. ಯಾವಾಗ ಊಟ ಇಲ್ಲ, ಪ್ರಸಾದವಿಲ್ಲ, ಏನೂ ಇಲ್ಲ. 12 ವರ್ಷ ಅನುಷ್ಠಾನ ಮಾಡಿದ್ರ ಅಮ್ಮ ಭೇಟಿ ಆಗಂತ. ಅಮ್ಮ ಭೇಟಿಯಾಗಂತಾಳ, ಅಲ್ಲೋ ವಿಶ್ವ, ಇಷ್ಟು ಕಠೋರವಾಗಿರುವಂತ ಅನುಷ್ಠಾನವನ್ನ ಮಾಡಿಯಪ್ಪ, ಇಷ್ಟು ಜಪವನ್ನ ಮಾಡಕತ್ತೀಯಪ್ಪ, ಇಷ್ಟು ತಪವನ್ನ ಮಾಡಕತ್ತೀಯಪ್ಪ, ಒಳಗ ನೀರು ಇಲ್ಲ,